ಈ ವ್ಲಾಗ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಿಮ್ಗೊಂದು ಸ್ಟೋರಿ ಹೇಳಬೇಕು. ಸ್ಟೋರಿ ಅಲ್ಲ, ಆ್ಯಕ್ಚುಲಿ ನಮಗಾಗಿರೋಂಥ ರಿಯಲ್ ಇನ್ಸಿಡೆಂಟ್. ಅದೇ ಗೋವಾಗೆ ಹೋಗೋ ದಿನ ಮಾರ್ನಿಂಗ್ ಬೇಗ ಹೋಗ್ಬೇಕಲ್ವಾ, ಯಾಕಂದರೆ ತುಂಬಾ ನಿಯರ್ಲಿ 10 to 11 hours ಜರ್ನಿ ಇತ್ತು. ಸೊ ಬೇಗ ಬಿಡಬೇಕು ಅಂತೇಳಿ 2:30ಗೆ ಎದ್ದು ಬೇಗ ರೆಡಿಯಾಗಿ ಎಲ್ಲ ಪ್ಯಾಕೆಲ್ಲ ಆ್ಯಕ್ಚುಲಿ ನಾನು ಹಿಂದಿನ ದಿನವೇ ನಾನು ಮಾಡಿಬಿಟ್ಟಿದ್ದೆ. ಯಾಕಂದರೆ ಬೆಳಗ್ಗೆ ಆಗಲ್ಲ, ಏನು ಮರಿತೀವೋ ಏನೋ ಅಂತೇಳಿ ಎಲ್ಲ ಪ್ಯಾಕ್ ಮಾಡಿ ಇನ್ನೇನು ಹೊರಡೋಣ ಅಂತೇಳಿ ಹೊರಡ್ವಿ. ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ಎಲ್ಲ ಇದು ಮಾಡಿಕೊಂಡು ನಮ್ಮ ಕ್ಯಾಟ್ ನಿಕ್ಕಿ ಇತ್ತಲ್ವ, ಅದನ್ನೆಲ್ಲ ಆಚೆ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣವೇ ಬಿಟ್ಟೆ ಅಂದ್ಕೊಂಡು ಹೊರಟು ತುಂಬಾ ದೂರ ಹೋಗ್ಬಿಟ್ಟಿದ್ವಿ. ಹೋದಾಗ ಲಾಸ್ಟು ಒಂದು ಭಯ, ಗಾಬರಿ ಏನಪ್ಪ ಅಂದರೆ ನಾನು ನಿಕ್ಕಿ ಆಚೆ ಬಿಟ್ಟೆ, ಅದು ಒಂದ್ಸರಿ ಒಳಗೆ ಬಂದು ಹೋಯ್ತಾ ಅಥವಾ ಹೋಗಿಲ್ವಾ ಅನ್ನೋದೊಂದು ಟೆನ್ಷನ್. ಯಾಕಂದರೆ ನಮ್ಮ ಅಲ್ಲಿಗೆ ಹೋದ್ರೂ ನಾನು ಒಂದ್ಸರಿ ಚೆಕ್ ಮಾಡ್ಕೊಂಡು ಆಚೆ ಬಿಟ್ಟು ಹೋಗ್ತೀನಿ. ಒಳಗಡೆ ಇದ್ರೆ ಸುಮ್ಮನೆ ಅದಕ್ಕೆ ಗಾಬರಿ ಆಗುತ್ತೆ, ಒಂದೇ ಇರಲ್ಲ, ಅದಕ್ಕೆ ನಾನು ಆಚೆ ಬಿಟ್ಟು ಹೋಗ್ತೀನಿ. ಡೈಲಿ ಚೆಕ್ ಮಾಡೋಳು, ಮೀನ್ಸ್ ಯಾವಾಗ ಆಚೆಗೆ ಹೋದಾಗ ಚೆಕ್ ಮಾಡೋಳು, ಆವಾಗ ಗಾಬರಿಗೆ ನಾನು ಚೆಕ್ ಮಾಡಲೇ ಇಲ್ಲ. ಅರುಣವ್ರಿಗೆ ಹೇಳಿದೆ, ಅರುಣವರೇ ಈ ಥರ ಅನ್ನಿಸ್ತಾ ಇದೆ ನನಗೆ, ನಿಮಗೆ ಒಳಗೈತೋ ಏನೋ ಗೊತ್ತಿಲ್ಲ ನನಗೆ, ನೀವೇನಾದರೂ ಒಂದ್ಸರಿ ನೋಡಿದ್ರಾ, ಯಾಕಂದರೆ ನನಗೆ ಕನ್ಫರ್ಮ್ ಇಲ್ಲ ಅಂತ ಕೇಳಿದೆ. ಅವ್ರು ಇದ್ಬಿಟ್ಟು ಸ್ಟಾರ್ಟಿಂಗ್ ಇಲ್ಲ ಅಂದರು, ಬಟ್ ಆಮೇಲೆ ಅವ್ರಿಗೂ ಕನ್ಫ್ಯೂಸ್ ಆಯ್ತೇನೋ ಗೊತ್ತಿಲ್ಲ. ಅದು ಒಂದು ಜೀವನೇ, ಪಾಪ ಬಿಡು ನೋಡ್ಕೊಂಬರೋಣ ಅಂತೇಳಿ ಏನೋ ಹೇಳಿಲ್ಲ ನನಗೆ. ವಾಪಸ್ ಕರ್ಕೊಂಬಂದರು, ಮತ್ತೆ ಬರೋಷ್ಟೊತ್ತಿಗೆ ಇಲ್ಲಿ 7:30 ಆಗೋಯ್ತು. ಬಂದು ನೋಡಿದ್ರೆ ಲಕ್ಕಿಲಿ ನಿಕ್ಕಿ ಆಚೆನೇ ಇತ್ತು, ಒಳಗಡೆ ಇರಲಿಲ್ಲ. ಖುಷಿ ಆಯಿತು ಆ್ಯಕ್ಚುಲಿ ನನಗೆ. ಅದು ಒಂದು ಜೀವನೇ ಅಲ್ವಾ, ಯಾವುದೇ ಆಗಲಿ. ಅದೇ ಒಳಗಿದ್ರೆ ನಂಗೆ ನಿಜ ಬೇಜಾರಾಗೋದು. ಫುಡ್ ಈಗ ಸುಮ್ಮನೆ ಆಚೆ ಬಿಟ್ಟು ಹೋಗ್ತಾರೆ ಕೆಲವರೆಲ್ಲ, ಬಟ್ ನಾನು ಹಂಗೆ ಮಾಡಲಿಲ್ಲ. ಇಲ್ಲ ನಮ್ಮ ಮನೆ ಹತ್ರ ಒಬ್ರು ಇದ್ದಾರೆ ಆಂಟಿ, ಅವ್ರಿಗೆ ಫುಡ್ ಕೊಟ್ಟು ಡೈಲಿ 3 times ಹಾಕಕ್ಕೆ ಹೇಳೋಗಿದ್ದೆ ನಾನು ಅವ್ರಿಗೆ. ಅಷ್ಟಿದ್ದು ಒಳಗಡೆ ಇದ್ದಿದ್ದರೆ ಅದಕ್ಕೆ 4 days ಅಲ್ವಾ, 4 days ಯಾವ ಫುಡ್ಡೂ ಇರ್ತಾ ಇರಲಿಲ್ಲ. ಮೇ ಬಿ ಏನಾಗ್ತಿತ್ತೋ ಗೊತ್ತಿಲ್ಲ, ನನಗೆ ಈಗಲೂ ನೆನೆಸ್ಕೊಂಡು ಅಳು ಬರುತ್ತೆ, ಅಷ್ಟು ಬೇಜಾರಾಗ್ಬಿಟ್ಟು. ಬಟ್ ಹೊರ್ಗಡೆ ಇದ್ದಿದ್ದಕ್ಕೆ ಖುಷಿ ಆಯಿತು. ಆಮೇಲೆ ಮತ್ತೆ ಇನ್ನೇನು ಬಂದುಬಿಟ್ಟಿದ್ದೀವಿ, ಲೇಟ್ ಬೇರೆ ಆಗಿದೆ ಅಂತೇಳಿ ಟಿಫನ್ ಮಾಡಿಕೊಂಡು ರೆಡಿ ಮಾಡಿ ಬಾಕ್ಸಿಗೆ ಹಾಕ್ಕೊಂಡು ಮತ್ತೆ ಹೊರಟ್ವಿ. ಬಟ್ ಅವತ್ತಿನ ಪ್ಲ್ಯಾನ್ಸ್ ಏನೇ ಇತ್ತೋ ಎಲ್ಲ ಫ್ಲಾಪ್ ಆಯಿತು. ನಾವು ಹೋಗೋಷ್ಟೊತ್ತಿಗೆ ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 6 ಆಗಿತ್ತು ನಿಯರ್ಲಿ. ಸೊ ಹೋದ್ವಿ, ಇನ್ನೇನು ಟಯರ್ಡ್ ಆಗುತ್ತಲ್ವ, ಎಲ್ಲರೂ ಅವತ್ತಿನ ದಿನ ನಾವು ರೆಸ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನಾಯಿತು ಅನ್ನೋದು ನನ್ನ ವಿಡಿಯೋದಲ್ಲಿ ತೋರಿಸ್ದಾಗ ಆಗಲೇ ನಿಮ್ಗೆ ಹೇಳ್ದಾಗೇ ರಿಟರ್ನ್ ಬರೋದು ನೆನಪಿರಲಿ ಅಂತ ವೀಡಿಯೋ ಮಾಡ್ಕೊಂಡಿದ್ದು. ಎಷ್ಟು ಕಿಲೋಮೀಟ್ರ್ ಹೋಗಿ ವಾಪಸ್ ಬಂದ್ರಿ ಅಂತ ಮಾತ್ರ ಕೇಳಬೇಡಿ, ಓಕೆನಾ? ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾನು ಲಾಸ್ಟ್ ನಿಮಗೆ ತಿಳಿಸ್ದಂಗೆ ಗೋವಾದಲ್ಲಿ ನಾವೇನು ಸ್ಟೇ ಮಾಡಿದ್ವಿ ಆ್ಯಂಡ್ ನಾವೇನು ತಿಂದ್ವಿ ಅಂತ. ಸಾರಿ, ನಾವು ಅಲ್ಲ, ನಾನು ಏನು ತಿಂದೆ ಅಂತ ಯಾಕೆ ಅಂತ ಹೇಳ್ತೀನಿ. ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಕಂಪ್ಲೀಟ್ ವೀಡಿಯೋನ ನೋಡಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸೊ ಈಗ ನಾವೆಲ್ಲಿ ಸ್ಟೇ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಫೈನಲಿ 6 o'clock ಬಂದು ರೀಚ್ ಆದ್ವಿ. ನಾವು ಸ್ಟೇ ಮಾಡಿದ್ದು ತ್ರಿವಿಮಲ್ಲಿರೋ ಅಂಥ ಅಪಾರ್ಟ್ಮೆಂಟ್. ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿದ್ರಿಂದ ನಮಗೆ ಸಿಕ್ಕಿದ್ದು. ಬಟ್ ಖುಷಿ ಆಯಿತು, ತುಂಬಾ ಚೆನ್ನಾಗಿದೆ ಬೀಚಿಗೆ. ಬಟ್ ಏನಪ್ಪ ಅಂದರೆ 15 kilometers ಎಲ್ಲದಕ್ಕೂ ಮಿಡಲ್ ಇದೆ ಇದು. 1 BHK ಇದು ಹಾಲಲ್ಲಿ ಇದು ಏನು ನೋಡ್ತಾ ಇದ್ದೀರಲ್ವಾ, ಸೋಫಾ ಕಮ್ ಇದು ಬೆಡ್ ಕಾಟ್. ನೀವು ಹೇಗೆ ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು. 4 members ಬಂದ್ರೂ ತುಂಬ ಆರಾಮ್ಸೆ ಸ್ಟೇ ಮಾಡ್ಬೋದು, ಕಂಫರ್ಟೇಬಲ್ ಆಗಿದೆ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಲ್ಕನಿ ಆ್ಯಂಡ್ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ.
ಅಷ್ಟೇ ಅಲ್ಲ, ನಿಮಗೆ ಕಿಚನಲ್ಲಿ ಫ್ರಿಜ್ಜು, ಆಮೇಲೆ ಏನಪ್ಪ ಓವೆನ್, ಕುಕ್ಕಿಂಗ್ ಐಟಮ್ಸ್, ಈಗ ಬೇಬಿ ಎಲ್ಲ ಇರುತ್ತಲ್ವ ಅಂಥವ್ರಿಗೆ ಆಚೆ ಫುಡ್ ಮನೇಲೇ ಮಾಡ್ಕೊಂಡು ಕುಕ್ ಮಾಡ್ಕೊಂಡು ಹೋಗಬೇಕು ಆ ಥರ ಇದ್ದವ್ರಿಗೆ ಇದು ಓಕೆ, ಕಂಫರ್ಟೇಬಲ್ ಆಗಿದೆ, ಅವರೆಲ್ಲ ಇಷ್ಟಪಡ್ಬೋದು ಮೇ ಬಿ. ನನಗೆ ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕಿದ್ರಿಂದ ಖುಷಿ ಆಯಿತು ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಗಿದೆ ಇದು. ಎಷ್ಟು ಏನು ಅಂತ ಹೇಳಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಇದು ಸ್ಟೇ ಮಾಡ್ಬೋದು ಇಲ್ಲಿ. ಹೇಳಿದ್ನಲ್ವ 1 BHK ಇದು ರೂಮಲ್ಲಿ ಇರೋಂತಹ ಬೆಡ್. ಸೇಮ್ ಇದು ಹೇಗಿದೆಯೋ ಹಾಲಲ್ಲಿರೋದು ಕೂಡ ಆ ಥರ ನೀವು ಆಲ್ಟರ್ ಮಾಡ್ಕೋಬೋದು. ಆ್ಯಂಡ್ ಬೆಡ್ರೂಮಲ್ಲಿ ಕೂಡ ಒಂದು ಬಾಲ್ಕನಿ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ವರ್ತಿ ಅನ್ನಿಸ್ತು ನನಗೆ. ದಿ ಸೀ ಫುಡ್ ಇನ್ ಇದು ಬಂದುಬಿಟ್ಟು ಹೋಲ್ ಗೋವಾ ಚರ್ಚ್ ಇದೆ ಅಲ್ವಾ ಸಿ ಕೆಥೆಡ್ರಲ್, ಅದ್ರ ಪಕ್ಕನೇ ಇದೆ, ಎಲ್ಲೂ ಹುಡ್ಕೋ ಅವಶ್ಯಕತೆನೇ ಇಲ್ಲ. ಸೀ ಫುಡ್ಡಿಂದು ಎಲ್ಲ ಐಟಮ್ಸು ನಾನು ತಿಂದಿದ್ದು ಇದು ಪ್ರಾನ್ಸ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಮತ್ತು ಸೂಪ್ ತೊಗೊಂಡಿದ್ದು. ಅಲ್ಲಿ ಇಮೇಜಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಟೇಸ್ಟು ತುಂಬಾ ಚೆನ್ನಾಗಿದ್ದು, ನನಗೆ ಇಷ್ಟ ಆಯಿತು. ನೀವು ಏನಾದರೂ ಅಲ್ಲಿ ವಿಸಿಟ್ ಮಾಡಿದರೆ ಟೇಸ್ಟ್ ಮಾಡಿ. ಗ್ರಿಲ್ಸ್ ಕಾರ್ನರ್ ಇದು ತಿವಿಮಿಂದ ನೀವು ಯಾವುದೇ ಬೀಚಿಗೆ ಹೋಗಬೇಕು ಅಂದ್ರೂ ಆನ್ ದಿ ವೇ ಈ ರೆಸ್ಟೋರೆಂಟ್ ಬಂದೇ ಬರುತ್ತೆ. ಸೊ ಆಮೇಲೆ ಇಲ್ಲಿ ಪ್ರೈಸಸ್ ಕೂಡ ಅಷ್ಟು ಕಾಸ್ಟ್ಲಿ ಏನಿಲ್ಲ, ವರ್ತಿ ಅಂತಲೇ ಹೇಳ್ಬೋದು. ಟೇಸ್ಟು ಹಾಗೆ ಇತ್ತು, ತುಂಬಾ ಚೆನ್ನಾಗಿತ್ತು. ಯಾಕೆಂದರೆ ನಾವು ಸ್ಟೇ ಮಾಡಿದ್ದಕ್ಕೆ 2.5 ಕಿಲೋಮೀಟರ್ ಅಷ್ಟೇ ಇದ್ದಿದ್ದು. ಆಲ್ಮೋಸ್ಟ್ ನಾವು ತಿಂದಿದ್ದು ಇಲ್ಲೇ ಜಾಸ್ತಿ. ಪಾರ್ಸಲೆಲ್ಲ ತೊಗೊಂಡೋಗಿ ಆಮೇಲೆ ಅಲ್ಲೇ ತಿಂದಿದ್ದು ಎಲ್ಲ ಇಲ್ಲೇ ನಾವು ಜಾಸ್ತಿ. ಟೇಸ್ಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದೇಸಿ ತಡ್ಕ ಪ್ಯೂರ್ ವೆಜ್. ನೋಡಿ, ಗೋವಾಗೆ ಹೋಗಿ ನಾವು ವೆಜ್ ಹುಡುಕ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ಸ್ಯಾಟರ್ಡೇ ಉಪವಾಸ, ಆಂಜನೇಯನವರ ನಾವು ನಾನ್ ವೆಜ್ ತಿನ್ನಲ್ಲ. ಅದರಿಂದ ವೆಜ್ ತಿನ್ನೋ ನೀವೇನಾದ್ರು ಇದ್ದರೆ ಬಾಗ ಬೀಚಿಗೆ ಹೋಗೋ ಆನ್ ದಿ ವೇ ಸಿಗುತ್ತೆ, ವಿಸಿಟ್ ಮಾಡಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ನೋಡೋದಲ್ವಾಗ ನಾವೆಲ್ಲಿ ಸ್ಟೇ ಮಾಡಿದ್ವಿ, ಹಾಗೆ ಏನು ತಿಂಡಿ ಎಲ್ಲ ಏನು ತಿಂದೆ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ಚಿಕನ್ ಬಿರಿಯಾನಿ ಅಂದರೆ ನಂಗೆ ಸಖತ್ ಇಷ್ಟ, ಅದನ್ನೇ ಜಾಸ್ತಿ ಹುಡ್ಕೊಂಡೋಗಿದ್ದು. ಆ್ಯಂಡ್ ಜಾಸ್ತಿ ಆಚೆ ತಿನ್ನಲಿಲ್ಲ, ನಾನು ಅಷ್ಟೇ ತಿಂದಿದ್ದು. ಅರುಣ್ ಅವ್ರು ಯಾಕಪ್ಪ ತಿಂದಿಲ್ಲ ಅಂದರೆ ಅವರು ಆಯುರ್ವೇದಿಕ್ ಮೆಡಿಸಿನ್ ತೊಗೋತಾ ಇದ್ರು. ಸೊ ಏನಪ್ಪ ಅಂದರೆ ಬೆಳಗ್ಗೆ ಎದ್ದು ಅಡುಗೆ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಹೋಗಬೇಕಿತ್ತು. ತೊಗೊಂಡು ಹೋಗಿದ್ವು. ಅವರು ಬಾಕ್ಸಲ್ಲಿರೋ ತಿಂತಿದ್ರು, ನಾನು ಆಚೆ ಫುಡ್ ತಿಂತಾಯಿದ್ದೆ. ಅದರಿಂದ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಗೋವಾಗೆ ಹೋಗಿ ಸೀ ಫುಡ್ ತಿನ್ನಲಿಲ್ಲ ಅಂದರೆ ಹೆಂಗೆ ಅಲ್ವಾ. ಆ್ಯಕ್ಚುಲಿ ನಾನು ತಿನ್ನಲ್ಲ, ನನಗೆ ಇಷ್ಟ ಆಗಲ್ಲ. ಚಿಕನ್ ಅಷ್ಟೇ ನಾನು ತಿನ್ನೋದು, ಇವಾಗ ಮಟನ್ ಕೂಡ ನಾನು ತಿನ್ನಲ್ಲ. ಅರುಣ್ ಅವ್ರು ಸೀ ಫುಡ್ ಎಲ್ಲ ತಿಂತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನಪ್ಪ ಅಂದರೆ ಏನೂ ತಿನ್ನಲೇ ಇಲ್ಲ. ಬರೀ ಬಾಕ್ಸಿಗೆ ಇಟ್ಕೊಂಡು ಒಂದಿನ ಚಿತ್ರಾನ್ನ, ಒಂದಿನ ಪುಳಿಯೋಗರೆ, ಒಂದಿನ ಏನಪ್ಪ ಅವಲಕ್ಕಿ, ಆ ಥರ ಬಾಕ್ಸಿಂಗ್ ಮಾಡಿಕೊಂಡು ತೊಗೊಂಡು ತಿಂದಿದ್ದು ಅಷ್ಟೇ ಅವರು. ಅದಕ್ಕೆ ಅಷ್ಟೊಂದು ಈ ಸರಿ ಏನಪ್ಪ ಅಂದರೆ ಪ್ಲೇಸಸ್ ಕವರ್ ಮಾಡಿದ್ದಾಯಿತು. ಆಮೇಲೆ ಅವರು ಕೂಡ ಫುಡ್ ಆಚೆ ಟೇಸ್ಟ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಫುಲ್ಲು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಅದರಿಂದ ನಮ್ಮ ಪ್ಲ್ಯಾನ್ ಏನಪ್ಪ ಅಂದರೆ ಇನ್ನೊಂದು ಸರಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾವಾಗಂತ ಡಿಸೈಡ್ ಮಾಡಿಲ್ಲ, ಒಂದು ಆ ಥರದಲ್ಲೇ ಮತ್ತೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಈ ಸರಿ ಅಷ್ಟೊಂದು ಎಂಜಾಯ್ ಮಾಡಲಿಕ್ಕಾಗಿಲ್ಲ. ಈಗ ನೆಕ್ಸ್ಟ್ ಹೋದರೆ ಬರೀ ಎಂಜಾಯ್ ಮಾಡ್ಲಿಕ್ಕಂತಲೇ, ಮೀನ್ಸ್ ಬೀಚಲ್ಲಿ ಅಲ್ಲೆಲ್ಲ ಮಾಡಲಿಲ್ಲ ಅಂತೇನಲ್ಲ, ಬೀಚಲ್ಲೆಲ್ಲ ಹೋಗಿ ಬಂದ್ವಿ. ಬಟ್ ಅಷ್ಟು ಬೀಚಲ್ಲೆಲ್ಲ ನಾವು ಆಟ ಆಡಲಿಕ್ಕೆಲ್ಲ ಆಗಲಿಲ್ಲ, ಬಿಕಾಸ್ ಪ್ಲೇಸಸ್ ಕವರ್ ಮಾಡಬೇಕಿತ್ತಲ್ವ. ಅದರಿಂದ
ಅಪೋಸಿಟ್ ಇರೋಂಥ ಯಾವುದಾದ್ರು ಒಂದು ವಿಲ್ಲಾ ನಾವು ರೆಸಾರ್ಟ್ ನೋಡಿಕೊಂಡು ಅಲ್ಲಿ ಸ್ಟೇ ಮಾಡಿ, ನನ್ನ ಪ್ಲ್ಯಾನ್ ಇದ್ದಿತ್ತು ಅದೇ, ಬೀಚ್ ಅಪೋಸಿಟ್ ಮೀನ್ಸ್ ಬೀಚ್ ವ್ಯೂ ಇರೋದಾಗಿದ್ದರೆ ತುಂಬಾ ಖುಷಿ ಆಗ್ತಿತ್ತು ನನಗೆ. ಇವ್ರು ಕೇಳಿ ನಮ್ಮ ಅರುಣ್ ಅವ್ರು ಹೇಳಿ ಕೊನೆಗೆ ಅವ್ರು ಬುಕ್ ಮಾಡಲಿಲ್ಲ. ಬಟ್ ಲಾಸ್ಟಲ್ಲಿ ಇದನ್ನು ಬುಕ್ ಮಾಡಿದ್ರು. ಬಟ್ ಓಕೆ ಬಜೆಟ್ ಫ್ರೆಂಡ್ಲಿ ಚೆನ್ನಾಗಿತ್ತು, ಇಷ್ಟ ಆಯಿತು, ಕಂಫರ್ಟಬಲ್ ಆಗಿತ್ತು ಅಷ್ಟು ಬಿಟ್ಟರೆ. ಬಟ್ ಬೀಚ್ ವ್ಯೂ ಇರಲಿಲ್ಲ ಅನ್ನೋದೊಂದೇ ಬೇಜಾರು. ನೆಕ್ಸ್ಟ್ ಮಾತ್ರ ಬೀಚ್ ವ್ಯೂ ಇರೋದನ್ನೇ ನಾನೇ ಬುಕ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀವಿ. ನೆಕ್ಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಅವ್ರೂ ಈಗ ಮುಗೀತು 3 months ಏನೋ ಕೋರ್ಸ್ ಅಷ್ಟೇ, ಅವರು ಆಯುರ್ವೇದಿಕ್ ಮೆಡಿಸಿನ್ ತೊಗೋತಾ ಇರೋದು. ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಏನೋ ಇರೋದಿಲ್ಲ, ಯಾವ ಬೇಕಾದ್ರೂ ಫುಡ್ ತಿನ್ಬೋದು. ಅದರಿಂದ ನೆಕ್ಸ್ಟ್ ಮತ್ತೆ ಹೋಗ್ತೀವಿ ಅಷ್ಟೇ. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋದು ಅಷ್ಟೇ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ